ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಒಟ್ಟು ಕಂದಾಯ ವಿಭಾಗಗಳನ್ನ ತಿಳಿದುಕೊಳ್ಳೋಣ. ಕರ್ನಾಟಕದ ಕಂದಾಯ ವಿಭಾಗಗಳು ಕರ್ನಾಟಕದಲ್ಲಿ ಒಟ್ಟು 4 ಕಂದಾಯ ವಿಭಾಗಗಳನ್ನ ಒಳಗೊಂಡಿದೆ. ಮೊದಲನೇ ಕಂದಾಯ ವಿಭಾಗ ಬೆಂಗಳೂರು, ಎರಡನೆಯದು ಬೆಳಗಾವಿ, ಮೂರನೆಯದು ಕಲಬುರಗಿ, ನಾಲ್ಕನೆಯದು ಮೈಸೂರು ವಿಭಾಗ. ಹಾಗೆ ಒಂದೊಂದನ್ನು ನೋಡುತ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಟಿಫಿಕೇಷನ್ಗಳು ಮೊದಲು ನಿಮಗೆ ತಲುಪುತ್ತವೆ. ಮೊದಲನೇ ವಿಭಾಗ ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳಿವೆ. ಮೊದಲನೆಯ ಜಿಲ್ಲೆ ಬೆಂಗಳೂರು, ಎರಡನೆಯ ಜಿಲ್ಲೆ ಚಿತ್ರದುರ್ಗ, ಮೂರನೆಯ ಜಿಲ್ಲೆ ಶಿವಮೊಗ್ಗ, ನಾಲ್ಕನೆಯದು ಕೋಲಾರ ಜಿಲ್ಲೆ, ಐದನೆಯದು ಚಿಕ್ಕಬಳ್ಳಾಪುರ, ಆರನೆಯ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ, ಏಳನೇ ಜಿಲ್ಲೆ ತುಮಕೂರು, ಎಂಟನೆಯ ಜಿಲ್ಲೆ ರಾಮನಗರ, ಒಂಬತ್ತನೆಯ ಜಿಲ್ಲೆ ದಾವಣಗೆರೆಯಾಗಿದೆ. ಒಟ್ಟು ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳನ್ನ ಒಳಗೊಂಡಿದೆ. ಹಾಗೆ ಎರಡನೇ ವಿಭಾಗ ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳಿವೆ. 6 ಜಿಲ್ಲೆಗಳು ಮಿಸ್ಟೇಕ್ ಆಗಿದೆ. ಇದು ಒಟ್ಟು 7 ಜಿಲ್ಲೆಗಳನ್ನ ಒಳಗೊಂಡಿದೆ. ಮೊದಲನೆಯ ಜಿಲ್ಲೆ ಬೆಳಗಾವಿ, ಇನ್ನು ಎರಡನೆಯ ಜಿಲ್ಲೆ ಗದಗ. ಬೆಳಗಾವಿ ವಿಭಾಗದ ಮೂರನೆಯ ಜಿಲ್ಲೆ ಉತ್ತರ ಕನ್ನಡ. ಬೆಳಗಾವಿ ವಿಭಾಗದ ನಾಲ್ಕನೆಯ ಜಿಲ್ಲೆ ವಿಜಯಪುರ. ಇನ್ನು ಐದನೆಯ ಜಿಲ್ಲೆ ಧಾರವಾಡ. ಆರನೆಯ ಜಿಲ್ಲೆ ಹಾವೇರಿ. ಏಳನೇ ಜಿಲ್ಲೆ ಅಥವಾ ಕೊನೆಯ ಜಿಲ್ಲೆ ಬಾಗಲಕೋಟೆ. ಒಟ್ಟು ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ. ಮುಂದಿನ ವಿಭಾಗ ಕಲಬುರಗಿ ವಿಭಾಗ. ಸ್ನೇಹಿತರೆ, ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಅನೇಕ ರೀತಿಯ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರುತ್ತಿರುತ್ತವೆ. ಕಲಬುರಗಿ ವಿಭಾಗದ ಮೊದಲನೆಯ ಜಿಲ್ಲೆ ಕಲಬುರಗಿ. ಎರಡನೆಯ ಜಿಲ್ಲೆ ಬೀದರ. ಮೂರನೆಯ ಜಿಲ್ಲೆ ಯಾದಗಿರಿ. ನಾಲ್ಕನೆಯ ಜಿಲ್ಲೆ ರಾಯಚೂರು. ಐದನೆಯ ಜಿಲ್ಲೆ ಕೊಪ್ಪಳ. ಹಾಗೆ ಆರನೆಯ ಜಿಲ್ಲೆ ಬಳ್ಳಾರಿಯಾಗಿದೆ. ಇನ್ನು ಮುಂದಿನ ವಿಭಾಗ ಮೈಸೂರು ವಿಭಾಗ. ಮೈಸೂರು ವಿಭಾಗದ ಮೊದಲನೆಯ ಜಿಲ್ಲೆ ಮೈಸೂರು. ಎರಡನೆಯ ಜಿಲ್ಲೆ ಹಾಸನ. ಮೂರನೆಯ ಜಿಲ್ಲೆ ಕೊಡಗು. ಹಾಗೆ ನಾಲ್ಕನೆಯ ಜಿಲ್ಲೆ ದಕ್ಷಿಣ ಕನ್ನಡ. ಮೈಸೂರು ವಿಭಾಗದ ಐದನೆಯ ಜಿಲ್ಲೆ ಮಂಡ್ಯ. ಹಾಗೆ ಆರನೆಯ ಜಿಲ್ಲೆ ಚಾಮರಾಜನಗರವಾಗಿದೆ. ಏಳನೇ ಜಿಲ್ಲೆ ಉಡುಪಿಯಾಗಿದೆ. ಎಂಟನೆಯ ಜಿಲ್ಲೆ
ಚಿಕ್ಕಬಳ್ಳಾಪುರ. ತಪ್ಪು, ಚಿಕ್ಕಮಗಳೂರು ಆಗಿದೆ. ಒಟ್ಟು ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳನ್ನ ಕಾಣುತ್ತೇವೆ. ನೋಡಿ ಸ್ನೇಹಿತರೆ, ನಿಮ್ಮ ಜಿಲ್ಲೆ ಯಾವ ವಿಭಾಗದಲ್ಲಿ ಬರುತ್ತದೆ ಎಂದು ಕಮೆಂಟ್ ಮೂಲಕ ತಿಳಿಸಬಹುದು. ಯಾವುದಾದರೂ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸರಿ ಮಾಡುತ್ತೇನೆ. ಬೆಂಗಳೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು, ಕಲಬುರಗಿ ವಿಭಾಗದಲ್ಲಿ 6 ಜಿಲ್ಲೆಗಳು, ಹಾಗೆಯೇ ಮೈಸೂರು ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳು. ಇಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದಂತಹ ಟಾಪಿಕ್ಗಳು ನಮ್ಮ ಚಾನಲ್ನಲ್ಲಿ ಬರುತ್ತಿರುತ್ತವೆ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.